ಬಜೆಟ್ ಸರಿ ಇಲ್ಲ ಅಂತ ಮುಖ್ಯಮಂತ್ರಿಗಳು ಬಜೆಟ್ ಸರಿ ಇಲ್ಲ ಅಂತ ಇಕ್ಬಾಲ್ ಹುಸೇನ್ ಡಿ.ಕೆ. ಶಿವಕುಮಾರ್ ಆಪ್ತ ಸರ್ ಎಲ್ಲರೂ ಹೇಳ್ತಾ ಇದ್ದಾರೆ. ಲಾಂಜಲ್ಲೆಲ್ಲ ಸಿದ್ದರಾಮಯ್ಯ ಅರ್ಧ ಭಾಷಣ ಓದಿದ ತಕ್ಷಣ ಎಲ್ಲ ಔಟ್. 140 ಜನ ಇದ್ದಾರೆ ಅಂತಂದ್ರಲ್ಲ, ಡಿ.ಕೆ. 60 ಜನ ಇದ್ದಿದ್ದಲ್ಲಿ ಎಲ್ಲ ಲಾಂಜಲ್ಲಿ ಹೋಗಿ ಬೈಕೊಂಡು ಕೂತಿದ್ರು. ನನಗೆ ಗೊತ್ತಿರೋ ಪ್ರಕಾರ ಬೈಕೊಂಡು ಕೂತಿದ್ರು. ನಮ್ಮ ಕ್ಷೇತ್ರಕ್ಕೆ ನೀರಾವರಿದು ಬಂದಿಲ್ಲ, ನಮ್ಮ ಕ್ಷೇತ್ರದಲ್ಲಿ ರೈತರಿಗೇನು ಬಗೆಹರಿದಿಲ್ಲ, ಅವರ ಕೆಲಸ ಕಾರ್ಯಗಳಿಗೆ ರೋಡ್ ಇಲ್ಲ, ರಸ್ತೆ ಇಲ್ಲ. ಇವತ್ತು ಇಕ್ಬಾಲ್ ಹುಸೇನ್ ರಾಮನಗರ ಅವ್ರು ಹೇಳಿರೋದು ಎಲ್ಲ ಕಾಂಗ್ರೆಸ್ ಶಾಸಕರ ಒಂದು ಅಭಿಪ್ರಾಯ, ಎಲ್ಲ 224 ಶಾಸಕರ ಅಭಿಪ್ರಾಯವನ್ನು ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಾನು ಸತ್ಯ ಹೇಳಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಬಜೆಟ್ ಸರಿ ಇಲ್ಲ ಅಂತ ಮುಖ್ಯಮಂತ್ರಿಗಳು ಬಜೆಟ್ ಸರಿ ಇಲ್ಲ ಅಂತ ಇಕ್ಬಾಲ್ ಹುಸೇನ್ ಡಿ.ಕೆ. ಶಿವಕುಮಾರ್ ಆಪ್ತ ಸರ್ ಎಲ್ಲರೂ ಹೇಳ್ತಾ ಇದ್ದಾರೆ. ಲಾಂಜಲ್ಲೆಲ್ಲ ಸಿದ್ದರಾಮಯ್ಯ ಅರ್ಧ ಭಾಷಣ ಓದಿದ ತಕ್ಷಣ ಎಲ್ಲ ಔಟ್. 140 ಜನ ಇದ್ದಾರೆ ಅಂತಂದ್ರಲ್ಲ, ಡಿ.ಕೆ. 60 ಜನ ಇದ್ದಿದ್ದಲ್ಲಿ ಎಲ್ಲ ಲಾಂಜಲ್ಲಿ ಹೋಗಿ ಬೈಕೊಂಡು ಕೂತಿದ್ರು. ನನಗೆ ಗೊತ್ತಿರೋ ಪ್ರಕಾರ ಬೈಕೊಂಡು ಕೂತಿದ್ರು. ನಮ್ಮ ಕ್ಷೇತ್ರಕ್ಕೆ ನೀರಾವರಿದು ಬಂದಿಲ್ಲ, ನಮ್ಮ ಕ್ಷೇತ್ರದಲ್ಲಿ ರೈತರಿಗೇನು ಬಗೆಹರಿದಿಲ್ಲ, ಅವರ ಕೆಲಸ ಕಾರ್ಯಗಳಿಗೆ ರೋಡ್ ಇಲ್ಲ, ರಸ್ತೆ ಇಲ್ಲ. ಇವತ್ತು ಇಕ್ಬಾಲ್ ಹುಸೇನ್ ರಾಮನಗರ ಅವ್ರು ಹೇಳಿರೋದು ಎಲ್ಲ ಕಾಂಗ್ರೆಸ್ ಶಾಸಕರ ಒಂದು ಅಭಿಪ್ರಾಯ, ಎಲ್ಲ 224 ಶಾಸಕರ ಅಭಿಪ್ರಾಯವನ್ನು ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಾನು ಸತ್ಯ ಹೇಳಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಬಜೆಟ್ ಸರಿ ಇಲ್ಲ ಅಂತ ಮುಖ್ಯಮಂತ್ರಿಗಳು ಬಜೆಟ್ ಸರಿ ಇಲ್ಲ ಅಂತ ಇಕ್ಬಾಲ್ ಹುಸೇನ್ ಡಿ.ಕೆ. ಶಿವಕುಮಾರ್ ಆಪ್ತ ಸರ್ ಎಲ್ಲರೂ ಹೇಳ್ತಾ ಇದ್ದಾರೆ. ಲಾಂಜಲ್ಲೆಲ್ಲ ಸಿದ್ದರಾಮಯ್ಯ ಅರ್ಧ ಭಾಷಣ ಓದಿದ ತಕ್ಷಣ ಎಲ್ಲ ಔಟ್. 140 ಜನ ಇದ್ದಾರೆ ಅಂತಂದ್ರಲ್ಲ, ಡಿ.ಕೆ. 60 ಜನ ಇದ್ದಿದ್ದಲ್ಲಿ ಎಲ್ಲ ಲಾಂಜಲ್ಲಿ ಹೋಗಿ ಬೈಕೊಂಡು ಕೂತಿದ್ರು. ನನಗೆ ಗೊತ್ತಿರೋ ಪ್ರಕಾರ ಬೈಕೊಂಡು ಕೂತಿದ್ರು. ನಮ್ಮ ಕ್ಷೇತ್ರಕ್ಕೆ ನೀರಾವರಿದು ಬಂದಿಲ್ಲ, ನಮ್ಮ ಕ್ಷೇತ್ರದಲ್ಲಿ ರೈತರಿಗೇನು ಬಗೆಹರಿದಿಲ್ಲ, ಅವರ ಕೆಲಸ ಕಾರ್ಯಗಳಿಗೆ ರೋಡ್ ಇಲ್ಲ, ರಸ್ತೆ ಇಲ್ಲ. ಇವತ್ತು ಇಕ್ಬಾಲ್ ಹುಸೇನ್ ರಾಮನಗರ ಅವ್ರು ಹೇಳಿರೋದು ಎಲ್ಲ ಕಾಂಗ್ರೆಸ್ ಶಾಸಕರ ಒಂದು ಅಭಿಪ್ರಾಯ, ಎಲ್ಲ 224 ಶಾಸಕರ ಅಭಿಪ್ರಾಯವನ್ನು ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಾನು ಸತ್ಯ ಹೇಳಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ.